ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಹೋಗ್ತಿರೋದು ಮುರಳಿ ಅವ್ರ ಪಾಪ ಬರ್ಡೇಗೆ. ಬಾಯಾದ್ರೂ ಮುಚ್ಚಿ ಹೋಗ್ಲಿ. ಇನ್ನೊಂದ್ಸತಿ ಹೋಗು. ಇವ್ರೆ ಇಲ್ಲಿ ಬಂದಿದ್ದವ್ರೆ ಉಸ್ಕೊಂಡು ಹೋಗಿ ಎಲ್ಲಿ ಕರೀತಿಲ್ವ ಅಜ್ಜಿ ಬಂತ. ಇವನ್ಗೊಂದ್ ಹೆಣ್ಣು ಹುಡುಕ್ರಿ ಗೈಸ್. ರಾಜ ಬಿಡ್ರಿ. ಇವ್ರು ಯಾವತ್ತಿದ್ರು ಮೈಸೂರು ಹುಡುಗ, ಹಳ್ಳಿ ಹುಡುಗ ಅಲ್ಲ, ಊರಲ್ಲಿ ಇರೋದು ಹಳ್ಳಿಯವ್ರೆ. ಗೈಸ್ ಮಖಕ್ಕೆ ಹೆಣ್ ಬೀಳಿಲ್ಲ, ನಾಯಿ ಬಿತ್ತು ಅಂತ. ಅದೇ ಈಗ್ಲೂ ಎಲ್ಲ ಆಂಟಿನೇ ನೋಡ್ತಾನೆ, ಎಲ್ಲ ಆಂಟಿನೇ ನೋಡ್ತಾನೆ. ಬೀದಿ ದೀಪರು ಅಂತ ಅನ್ಬಿಡಿ. ಪೆಟ್ರೋಲ್ ಹಾಕ್ಬಿಟ್ಟು ಸುಟ್ ಹಾಕ್ತಾರೆ, ಡ್ರಮ್ ಆಸಿಡ್ ಹಾಕ್ತಾರೆ. ಹಾಕ್ತಾರೆ. ಬೆಟ್ಟ ತಗೋಗಿ ಏನು ಅಂತೆ. ಸದ್ಯ ಬೇರೆ ಏನು ಹೇಳ್ತಾ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಗವನೆ ಮರೆಸುವ ನಗುವಿನ ಅರಸಿಯೇ ಹಗಲಲು ಮಿನುಗುವ ದಾರಿಗೆ ಬೆಳದಿಂಗಳೇ ಇವಳು. ನಾವಿವಾಗ ಹೋಗ್ತಿರೋದು ಮುರಳಿ ಅವ್ರ ಪಾಪ ಬರ್ಡೇಗೆ. ಸೊ ಲಾಸ್ಟ್ ಇಯರ್ ಬ್ಲಾಗ್ ಅಲ್ಲಿ ನಾನು ನರೇಶನ ಸಾಥಿ ಹೋಗಿದ್ವಿ. ಆಗ ರಾಜು ಅದು ವರ್ಕ್ ಅಲ್ಲಿ ಬಿಸಿ ಇದ್ರು. ಬಟ್ ಈ ಇಯರ್ ರಾಜು ಅವರು ಫ್ರೀ ಇರೋದ್ರಿಂದ ನಾನು ರಾಜು ಅವ್ರ ನಗರದಿಂದ ಕೇರ್ಪೇಟೆಗೆ ಹೋಗ್ತಿದ್ವಿ. ಸೊ ಕೇರ್ಪೇಟೆ ಹತ್ರ ಅವ್ರ ಊರು, ಕೇರ್ಪೇಟೆಗೆ ಒಂದು 10 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ನರೇಶನ ಆಲ್ರೆಡಿ ಬೈಕಲ್ಲಿ ಹೋಗಿದ್ದಾನೆ. ಸೊ ಎಲ್ಲರೂ ಶಾಕ್ ಆಗಿರ್ತೀರಾ, ರಾಜು ಅವ್ರು ನ್ಯೂ ಲುಕ್ಕಲ್ಲಿದ್ದಾರೆ. ಸೊ ಎಸ್, ಯಾವಾಗಲೂ ಒಂದ್ಸತಿ ತಮಾಷೆಗೆ ಹೇಳಿದ್ದೆ ನೀವು ಮೀಸೆ ಇಲ್ಲದೆ ನೋಡಬೇಕು ಅಂತ. ಬಟ್ ಅವ್ರು ನಾನು ಯಾವಾಗಲೂ ಹೇಳಿರೋದನ್ನ ಸೀರಿಯಸ್ ಆಗಿ ತಗೊಂಡು ಈ ಥರ ಶಾಕ್ ಕೊಟ್ಟಿದ್ದಾರೆ. ಸೊ ಇದು ನಿಜ, ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ, ಮೀಸೆ ಇದ್ರೇ ಚೆಂದ ಅಂತ ರೇಗಿಸ್ತಾ ಇದ್ದೆ. ಆಲ್ರೆಡಿ ಟೈಮ್ ಬಂದು 6:21 ಆಗಿದೆ. ಸೊ ನಾನು ನಗರ ಬಿಟ್ಟಿದ್ದೆ 4:15 ಆಗಿತ್ತು. ಸೊ ಬರ್ಡೇ ಅಲ್ವಾ, ಸೊ 7 o'clock ಕೇಕ್ ಕಟ್ ಮಾಡಿಸೋದು ಅಂತ ಅಂದ್ಬಿಟ್ಟು ನಾವು ಈವ್ನಿಂಗ್ ಹೊರಟ್ವಿ. ಸೊ ಫೈನಲಿ ಅಂತೂ ಇಂತೂ ಅವ್ರ ಮನೆಗೆಲ್ಲ 7 o'clock ರೀಚ್ ಆಗಿದ್ವಿ. ಸೊ ನಾವು ಹೋಗ್ತಿದ್ದಂಗೆ ನಮ್ಮ ನರೇಶನ ಎಂಟ್ರಿ ಕೊಟ್ಟ. ಸೊ ಆ್ಯಸ್ ಯೂಶುವಲ್ ಹೇಗೆ ಅವನ್ನ ಯಾವಾಗಲೂ ರೇಗಿಸ್ತೀನಿ ಅದೇ ಥರ ರೇಗಿಸ್ತಿದ್ದೆ. ಸೊ ಅವನು ಅಷ್ಟೇ ನನ್ನ ಹಂಗೆ ರೇಗಿಸ್ತಿದ್ದ. ರಿಯಲ್ ಆಗಿ ಅಣ್ಣ ತಂಗಿ ಅಂದರೆ ಯಾವ ಥರ ಕಿತ್ತಾಡಬೇಕು ಅದೇ ಥರ ಕಿತ್ತಾಡ್ತೀವಿ. ಸೊ ಮುರಳಿ ಅವ್ರ ಅಮ್ಮನೂ ಬಂದು ಒಳಗೆ ಕರ್ಕೊಂಡು ಹೋದ್ರು. ಸೊ ಲೆಟ್ಸ್ ಗೋ, ಪಾಪ ಬರ್ಡೇ ಮಾಡೋಣ. ಅಯ್ಯೋ ಅವ್ಳ ಪಾಪ ಬಾಯಾದ್ರೂ ಮುಚ್ಚಿ ಹೋಗ್ಲಿ. ಅಜ್ಜಿ ಬಾಜಿ ಇನ್ನೊಂದ್ಸತಿ ಹೋಗು. ಇವ್ರ ಅಜ್ಜಿ ಇವ್ರೆ ಇಲ್ಲಿ ಬಂದಿದ್ದವ್ರೆ ಉಸ್ಕೊಂಡು ಹೋಗಿ ಎಲ್ಲಿ ಕರೀತಿಲ್ವ ಅಜ್ಜಿ ಬಂತ. ಕರೀತ ಮುಕುಂದಣ್ಣ ನಿಮ್ನ ಕೊಡಲ್ವಂತೆ. ಚಿಕ್ಕಪ್ಪನ ಮೊದಲು ನೋಡೋಣ. ಅವನಲ್ಲಿ ಯಾರು ಕೊಟ್ರು ಅವಳೇ ತಿನ್ಬೇಕು ಫಸ್ಟು. ಅಷ್ಟೇ ಬರ್ತೀನಿ ರೀ ಆಮೇಲೆ.
ಪಾಪ ಅಂದ್ರೆ ಅದೇ ಒಂದು ಪಾಪ ಒಂದು ಉಳಿಸಿಲ್ಲ ಅಪ್ಪ ಸರ್ ಇಲ್ಲಿ ನಿನ್ ಫೋಟೋ ಆ ಚಿಕ್ಕ ಪಾಪು ಅವಳ ಹತ್ರನೇ ಇರ್ಬೇಕಂತೆ, ಅವಳು ಎತ್ಕೋಬೇಕಂತೆ, ಅದಕ್ಕೋಸ್ಕರ ಅಳ್ತಾ ಇದ್ದಾಳೆ. ಅವಳೇ ಒಂದ್ ಪಾಪು, ಅವಳೇ ಆಗ್ಲೇ ಪಾಪು ಮೇಲೆ ಸ್ಟಾಫ್ ಇಟ್ಟಿದ್ದಾಳೆ ನೋಡಿ. ಏಯ್ ಪಾಪ ಬಿಡಿ, ಇಲ್ಲಿ ನೋಡಿಲಿ. ಈ ಕಡೆ ನೋಡಿ ಅಮ್ಮ ಅಕ್ಕ. ಕೆಳಗಡೆ ಕ್ಯಾಟ್ ಇದೆ. ಅದೇ ಹಂಗೆ ಇವನೇ ವಿಡಿಯೋಗ್ರಾಫರು. ಅಮ್ಮಕ್ಕ ಬ್ರೋ ಇಲ್ಲಿ ನೋಡಿ ಅದಕ್ಕೆ ಕೇಕು ಮಿಕ್ಸ್ಚರ್ ಕೊಟ್ರು, ಹೊರಗೆ ಎತ್ಕೊಂಡ್ ಬಂದ್ರೆ ನೋಡಿ ಆಗ್ಲೇ ನಮ್ ನರೇಶಣ್ಣನ. ಇಲ್ಲಿ ತಿಂಡಿ ಪೋತ ಆಲ್ರೆಡಿ ತಿಂತವನೆ. ತಗೋ, ಕಾಲಿನೇ ಮಾಡ್ಬಿಟ್ಟ. ನಿನ್ ಮದ್ವೆ ಆಗದ್ ಯಾವಾಗ? ನಿನ್ ಮಗು ನಾವ್ ಎತ್ಕ ಆಟಾಡ್ಸೋದ್ ಯಾವಾಗ ಹೇಳು? ಕೊಡೋದು ಯಾವಾಗ? ಅಲ್ವಾ ಬ್ರೋ? ಹೌದು. ಇವ್ನ್ಗೊಂದ್ ಹೆಣ್ಣು ಹುಡುಕ್ರಿ ಗೈಸ್. ನಮ್ಗೆ ಇಲ್ಲ ಅಕ್ಕ ಹೆಣ್ಣು. ಎಲ್ಲಿ ಹುಡ್ಕೋದಕ್ಕ? ಇವ್ರು ಚಿಕ್ಕವರು, ಇವನು ಆಲ್ರೆಡಿ ಅಂಕಲ್. ಸೊ ಇವನ್ ಹುಡುಕಿ, ಸೊ ಆಮೇಲೆ ಇವ್ರ ಹುಡುಕಿ. ನೋಡಿ ರೈಟು ಹಳ್ಳಿ ಕಾರಲ್ಲಿ ಹಳ್ಳಿಯರು ನಾವು ಸುಖವಾಗಿ ನೋಡ್ಕೊತೀವಿ. ಎಲ್ಲಾರು ಇದ್ರೆ ನೋಡಿ, ಬಡವರಾದ್ರೂ ಪರವಾಗಿಲ್ಲ. ಕೊಡೋದು ಡಿಪೆಂಡ್, ನೀವು ನೋಡ್ಕೊಳ್ಳೋದು ನಾವು. ನನ್ ಗಂಡಂಗ್ ನಗೋ ಅವ್ರ ರಾಜ ಬಿಡ್ರಿ. ಇವ್ರು ಯಾವತ್ತಿದ್ರು ಮೈಸೂರು ಹುಡ್ಗ, ಹಳ್ಳಿ ಹುಡ್ಗ ಅಲ್ಲ. ಊರಲ್ಲಿ ಇರೋದ್ ಹಳ್ಳಿಯವ್ರೆ. ಇವನ್ ಚೆನ್ನಾಗ್ ನೋಡ್ಕತಾನೆ, ಅದು ಗ್ಯಾರಂಟಿ. ಬೈಕ್ ಹೊಡಿತಾರೆ, ಅಷ್ಟು ಸ್ಪೀಡ್ ಇದಾರೆ ನೋಡಿ. ಪಕ್ಕ ಪಕ್ಕ ಕಾಣಿಸಲ್ಲ ಇಲ್ಲ ಆದ್ರೆ. ನಮ್ಮ ಗೆಳೆಯ, ಆತ್ಮೀಯ ಗೆಳೆಯ. ಓ ಅಣ್ಣ, ಸಾರಿ ಅಕ್ಕ. ಇವನು ಲಾಸ್ಟ್ ಬ್ಲಾಗ್ ಅಲ್ಲೂ ತೋರ್ಸಿದ್ನಲ್ಲ, ಅವರೇ ಇವರು ದೊಡ್ಡವರಾಗ್ಬಿಟ್ಟವ್ರಿ. ಗುಂಡ ಅಂತ ಗುಂಡಾಡಿ ಗುಂಡ. ಹೇಳಿಲ್ವಾ ಗೈಸ್, ಮಖಕ್ಕೆ ಹೆಣ್ ಬೀಳಿಲ್ಲ, ನಾಯಿ ಬಿತ್ತು ಅಂತ. ಅದೇ ಈಗ್ಲೂ ಓದ್ಲಾಗಲ್ಲ. ಲಾಂಗ್ ಡ್ರೈವ್ ಹೊಡೆಯಕ್ಕೆ ಬೈಕ್ ಹುಡುಗಿರಿಗೆ ಇಷ್ಟ. ಅರೆ ಇವನು ನಾಯಿ ಕೂರ್ಸ್ಕೊ ಹೋಯ್ತಾನೆ ಗೈಸ್ ಅಷ್ಟೇ. ಇವನ್ನ ಕೂರ್ಸ್ಕೊಂಡು ಗುಂಡ ಅಂತ ಇವನು ಹೋಯ್ತಾನೆ. ಇವ್ರೆ ನೋಡಿ ಗೈಸ್. ಇವಾಗ ಬೈ ಏನ್ ಬೇರೆ? ಏನೇ ನಿನ್ ಗೋಳು? ಎಲ್ಬೋಡ್ ಅಂತೇನೋ ಬೈದಲ್ಲ ಬೈ. ಎಲ್ಬೋಡು ಹೋಗಲಿ. ಯಾರು ಎಲ್ಬೋಡು? ನಾನು ಎಲ್ಬೋಡ್ ಆದ್ರು ಗೈಸ್, ನಂಗೆ ಆಲ್ರೆಡಿ ಇಲ್ಲಿ ನನ್ ಗಂಡ ಇದ್ದಾನೆ. ಇಲ್ಲಿ ನನ್ ಗಂಡ
ನೀನು ಸಿಂಗಲ್ ಬಾಯ್. ಏನಂದೆ ಸಿಟಿಸನ್ಶಿಪ್ ಆಲ್ರೆಡಿ ಪೆನ್ಷನ್ ಬರೋ ಏಜ್ ಆದ್ರೂ ನಿನಗೆ ಹೆಂಡತಿ ಯಾಕಿಲ್ಲ ಹೇಳು ಹೇಳೀಗ. ಕೊಟ್ಟಿಲ್ಲಲ್ಲ ಅದಕ್ಕೆ ನಾನು ಎಲ್ ಬೋರ್ಡಂದೆ ನಂಗೆ ಆಲ್ರೆಡಿ ಗಂಡ ಇದೆ, ಹುಡುಕ್ ಕೊಟ್ಟಿಲ್ಲಲ್ಲ ನಿನ್ಗ್ ಅದಕ್ಕೆ. ಯಾಕಿಲ್ಲ? ಎಷ್ಟು ಹುಡುಗಿ ತೋರ್ಸಿನಿ, ಎಲ್ಲ ಆಂಟಿನೇ ನೋಡ್ತಾನೆ, ಎಲ್ಲ ಆಂಟಿನೇ ನೋಡ್ತಾನೆ. ಬೀದಿ ದೀಪನ ನೋಡೋದು ಲವರ್ ಅಂತ ಅನ್ಬಿಡಿ. ಆ ಬೀದಿ ದೀಪ ಅಂತ ಹೆಸರು ಬಂದಿದ್ದು ಒಂದ್ ಹುಡುಗಿ ನೋಡಿದ, ಆ ಹುಡುಗಿ ಡೀಟೇಲ್ಸ್ ಇಂದ ಒಂದ್ ಬೀದಿ ದೀಪ ಹಿಂದೆ ಬಿದ್ಬಿಟ್ಟು ಹಂಗೂ ಮಾಡ್ತೇನೆ. ನೆಟ್ಟಿಗೆ ಇಟ್ಕೊಂಡಿಯಾ ಹೋಗು. ಎಲ್ಲ ಕಮಿಟೆಡ್ ಅಣ್ಣ. ಹಾ. ನೀನ್ ಏಜ್ ಆದ್ರೂ ಒಬ್ರನ್ ಲವ್ ಮಾಡಿಲ್ಲ. ಅಲ್ಲ, ಒಬ್ಬೊಬ್ರು ಒಂದೊಂದ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಇರೋ ಫ್ರೆಂಡ್ಸ್ ಗಳು ಎಲ್ಲ 4-5 ಜನ ಮೇಂಟೈನ್ ಯಾರೋ ಅದ್ maintain ಹೋಗ್ರ ನೀವ್ ಹೆಣ್ಮಕ್ಳು ಅಲ್ಲಿ ನೋಡಿರ ಸುಟ್ಗೆ ಸಾಕ್ ಹೋಗ್ಬೇಕು ಸಾಯಿಸ್ತಾಳೆ, ಇದ್ರ ಬಗ್ಗೆ ಹೋಗ್ಬಿಟ್ಟು ಅಲ್ಲಿ ಸಾಯಿಸ್ತಾಳೆ, ಟ್ರಿಪ್ಪಿಗೆ ಕರ್ಕೊಂಡ್ ಹೋಗ್ಬಿಟ್ಟು ಕೋಟಿಗಿದ್ದಂತ ನೆಟ್ಟಿ ಸಿಂಗಲ್ ಆಗಿದ್ರು ನೆಮ್ಮದಿಗೆ ಇರಕ್ ಬಿಡಲ್ಲ. ಆಮೇಲೆ ಪೆಟ್ರೋಲ್ ಹಾಕ್ಬಿಟ್ಟು ಸುಟ್ ಹಾಕ್ತಾರೆ. ಪೆಟ್ರೋಲ್ ಹಾಕ್ಬಿಟ್ಟು ಸುಟ್ಟಾಕ್ತಾರೆ, ಡ್ರಮ್ Acid ಹಾಕ್ತಾರೆ. ಆಸಿಡ್ ಹಾಕ್ತಾರೆ, ಹಿಂಗೆ ಮೋರಿ ಒಳಗೆಲ್ಲ ಮೂರ್ ಒಳಗೆ ಹಾಕಿ ಮನ್ಸ್ಬಿಡ್ತಾರೆ, ಒಳಗಡೆ ಫ್ರಿಜ್ ಒಳಗಡೆ ಮನಸ್ತಾರೆ. ಆನೆಗೆ ಕೊಂಬರ್ದಾಕ್ತಾರೆ. ಆನೆ ಕೊಂಬರ್ದಾಕ್ತಾರೆ ಸ್ಕೂಟಿಯಾಗಿ ಬಂದ್ಬಿಟ್ಟು. ಮಾಡ್ಲಿಲ್ಲ ದಾಖಲೆಲ್ಲ ಮಾಡ್ತೀರಾ. ಈ ಸಿಚುವೇಶನ್ ನೋಡಿದ್ರೆ ಹುಡುಗಿರ್ನೇ ನಂಬೋದೇ ಕಷ್ಟ ಅಪ್ಪ. ಇದೆಲ್ಲ ಕಟ್ ಗೈಸ್, ಕಟ್ ಕಟ್. ಇಲ್ಲ ನಿಜ. ಇದೆಲ್ಲ ಕಟ್ ಲಾಕ್ ಅಲ್ಲ ಲಾಕಿಂದಾನೆ ಕಟ್. ಇದೆಲ್ಲ ಅಲ್ಲ ಮಾಡಂಗಿಲ್ಲ. ಗಾಡಿ ಕಟ್ತಿದೀವಿ ಕಟ್ಟಿ ಬರ ಇವ್ನ್ ಕಾಯ್ತಾನೆ, ಹೇಳಿಲ್ವಾ ಬರ್ರಿ ಸೆಕೆಂಡ್ಸ್ ಹುಡ್ಕದಿವ್ನು. ಅದಕ್ಕೆ ಮದ್ವೆ ನಿಲ್ಸಿ ನಾನ್ ಇತ್ತೀನಿ ಅಂತ ಕಾಯ್ತಾನೆ. ಪಾಪ ಹುಡುಗಿ ಹಂಗೋ ಜೀವನ ಸೆಟ್ಲ್ ಮಾಡ್ಕತಾ ಇದೆ. ಇವ್ನ್ಗೆ ಹೆಣ್ ಸಿಕ್ತಿಲ್ಲ ಅಂತ ಸಿಕ್ಕ ಹೆಣ್ಣ ಬಿಡ್ತಾ ಇಲ್ಲ ಗೈಸ್. ನಮ್ದು 200-300 ಹೋಗೋಣ ಕಷ್ಟ ಆಗ್ಬಿಟ್ಟತಿ. ನನ್ನ ಎಷ್ಟ್ ಲೈಕ್ ನಂದು ಎಷ್ಟು ವ್ಯೂ ಐತಿದೆ. ಹುಡುಗಿಯರ್ ಅಂದ್ಬಿಟ್ಟು ಬಂದ್ಬಿಟ್ರು ಉತ್ತರ ಹಿಂಗ. ಅದಕ್ಕೆ ರೀಲ್ಸ್ ಅದಕ್ಕೆ ಮಾಡ್ತಾರೆ. ನಮ್ದು 1 ಲೈಕ್ 94 ಲೈಕ್. ಬರೀ ಬರ್ಡೇ ಕರಿಯೋದು, ಒಂದ್ ವಿಚಾರ್ಸಿಲ್ಲ ಬಂದಾಗಿಂದ. ಏನ್ ಕುಡಿತೀರಾ, ಏನ್ ತಿಂತೀರಾ, ಏನು ಕೇಳಂಗಿಲ್ಲ. ಏನ್ ಎಣ್ಣೆ ಬಾಟ್ಲಿ ಆಗ್ತದ ಅಂತ ಕೇಳಕ್ಕಾಗಲ್ಲ. ಏನ್ ಮಾಡೋದು ಬಿಸಿ. ಏನ್ ತಂದಿಲ್ಲ, ಎಣ್ಣೆ ಬಾಟ್ಲಿ ಆದಂತ ಕೇಳಿಲ್ಲ. ಅದಕ್ಕೆ ಇನ್ನ ಏನ್ ಸಿಕ್ಕಿಲ್ಲ. ಇಲ್ವಾ ಇಲ್ಲಿ ಬಂದ ಅದಕ್ಕೆ ಹೈಟ್ ಬೆಳೆದಿದೆಯೇ ಈ ಸಲ. ಏ ನೋಡೋ ಎಷ್ಟೈತಿ ಎಲ್ಲ ಇಲ್ದ ನೋಡೋ. ಸಿಂಪಲ್ ಸಿಂಪಲ್ ಸ್ಲಿಪ್ಪರ್ ನಮ್ದು. ನಡಿಯಲ್ಲ ಹೋಗಿ ಅದು ಗೊತ್ತಿಲ್ಲ. ಅದೇವ್ರಿಗೆ ಹೋಗಿ ಆಶ್ರಮದಲ್ಲಿ ಎಷ್ಟು ವಾರ ಆಗ್ತಿ ಈಗ? ನೀ ಫಸ್ಟ್ ನೀಟಾಗಿ ಹತ್ತು. ಹತ್ತಿಲ್ವಾ? ನೋಡು 4 ವರ್ಷದ 2 ವರ್ಷದ ರಜಾ ಈ ಸಲ ಅಷ್ಟೊಪ್ಪದ ಬ್ಲಾಕ್ ಮಾಡಕ್ ಹೋಗಿ ಮೊಬೈಲ್ ಬೀಳ್ತ ಏನ್ ಈಕೆ ಬೀಳ್ತ. ನೀನ್ ಇದೆಲ್ಲ ವ್ಲಾಗ್ ಮಾಡಕ್ಕೆ ನಾನು ಹತ್ತೀನಿ. ಕಟ್ಟಿ ಮಾಡಿದ್ದೀನಿ. ಫೋಟೋಗ್ರಾಫ್ ಈಗ ಮುಸ್ತಫಾ ಪ್ಯಾಂಟ್ ಬಿಚ್ಚೈತೆ ಕಂಡ್ರೋ ಬೆಟ್ಟ ಅಂತ ಹೋಗಿ ಏನು ಅಂತೆ. ಸದ್ಯ ಬೇರೆ ಏನು ಹೇಳ್ತಾ ಇಲ್ಲ. ಸೊ ಹಾಗೆ ಇವ್ರ ಮನೇಲಿ ಹಸು ಸಾಕಿದ್ರು. ಸೊ ನಾನು ಹಳ್ಳಿಲಿ ಇಲ್ದಿರೋ ಕಾರಣದಿಂದ ನನಗೆ ಇದೆಲ್ಲ ನೋಡಿದ್ರೆ ವಾವ್ ಅನ್ಸುತ್ತೆ. ಅದಕ್ಕೆ ಹೋಗಿ ಅದನ್ನ ಸ್ವಲ್ಪ ಮುದ್ದಾಡ್ಕೊಂಡು ಬಂದೆ. ಬಾಯ್ 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 ಮಾಡೋದು. ಕನ್ನಡಿ ಕಣ್ಣು ಮೂತಿ ಆಟ ನಂಗೆ ಉಂಗ್ರ ಇಲ್ಲಿ ಮಾತ್ರನೇ ಇದೆಯಲ್ಲ. ಇಲ್ಲಿ ಇಲ್ಲಿ ನಂಗೆ ನೀ ಉಂಗ್ರ ಬೇಕು, ಇಷ್ಟು ಪುಟಾಣಿ ಉಂಗ್ರ. ನಮ್ ಬೆಕ್ಕುಗಾಗುತ್ತೆ ಕೊಡು ಪ್ಲೀಸ್. ಅಲ್ಲೇ ಇಲ್ವಾ ಬರದಾ? ಬಾಯ್ ಬಾಯ್ ಸೆಕೆಂಡ್ ಕೊಟ್ಬಿಡು. ಸೆಕೆಂಡ್ ಬಾಯ್ ಬಾಯ್ ಅಣ್ಣ. ಹಂಗೆ ಆಂಟಿ ಹುಷಾರಾಗಿ ಸರ್ ಬಾಯ್ 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 ಬಾಯ್. ಆಟ ಇಲ್ಲಿ ಸೆಕೆಂಡ್ ಕೊಟ್ಬಿಡ್ಬೇಕು. ಫೋನ್ ಮಾಡಿ. ನಾವ್ ಹೋಗೋರ್ಗೆ 12 ಗಂಟೆ ಆಗುತ್ತೆ. ನಾವು ಇನ್ನೂ ಮನೆ ಕೊಡಲ್ಲ ಇವತ್ತು. ಪರವಾಗಿಲ್ಲ, ನಿಮ್ದಾಗಿ ರೆಸ್ಟ್ ಮಾಡಿ. ಬಾಯ್ ಬಾಯ್. ಸೊ ನಾವು ಬರ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಡೋವರೆಗೂ 9:10 ಆಗಿತ್ತು. ಸೊ ಎಲ್ರಿಗೂ ಬಾಯ್ ಹೇಳಿ ನಾವು ಇವಾಗ ಹೊರಟ್ವಿ. ನರೇಶ್ ಅಣ್ಣ ಬೈಕಲ್ಲೇ ಬಂದಿದ್ದ ಕಾರಣದಿಂದ ಅವ್ನು ಬೈಕಲ್ಲೇ ಹೋಗ್ತಾ ಇದ್ದಾನೆ. ನೋಡಿ ಎಷ್ಟು ಫಾಸ್ಟಾಗಿ ಡ್ರೈವ್ ಮಾಡ್ತಾನೆ ಅಂದರೆ ಅವ್ನಿಗೆ ಹೇಳಿ ಹೇಳಿ ನನಗೆ ಸಾಕೋ ಹೋಗಿದೆ. ಅವನ ಮದುವೆ ಆಗೋ ಹುಡುಗಿನೇ ನಮ್ಮ ಅಣ್ಣನ ಚೇಂಜ್ ಮಾಡಬೇಕು. ಸೊ ಫೈನಲಿ ಅಂತೂ ಇಂತ ಇವಾಗ ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಟೈಮ್ ನೋಡಿ 10 ಗಂಟೆ ಆಗಿದೆ. ನಮ್ಮ ಅಣ್ಣನ ಕತೆ ನೋಡಿ ಇಲ್ಲಿ. ಬಾ ಮನ್ಮತ ಬಾ. ಏನೋ ನಿನ್ ಗೋಳು? ಯಾಕೆ ಗಾಡಿಲ್ ಬರ್ಬೇಡ, ನೆಮ್ಮದಿಯ ಕಾಲ್ ಬಾ ಅಂದ್ರೆ ಬಂದಿಂಗ್ ಮಾಡ್ಕೊಂಡಲ್ಲ. ಸರಿನಾ? ಏನಾಯ್ತು? ಏನಿಲ್ಲ. ಸರಿ ಹೋಯ್ತಾ? ಫುಲ್ ಕಟ್ ಆಗಿತ್ತ? ರೆಡ್ ನಟ್ಟು ಲೂಸ್ ಆಗಿತ್ತು.
ಗೇರ್ದ ಗೇರ್ದು ಹಿಂಗ ಶಿಫ್ಟ್ ಮಾಡ್ತೀವಲ್ಲ, ಗೇರ್ ಶಿಫ್ಟ್. ಹಿಂಗ್ ಲಾಕಿಂಗ್ ಇರುತ್ತ, ಓಪನ್ ಆಗೋಯ್ತಾ? ಓಪನ್ ಆಗಿತ್ತು. ಮತ್ ಸಡನ್ ಆಗಿ ಬ್ರೇಕ್ ಆಗ್ತಾ? ಹ್ಮ್ ಅದೇನಾಗಲ್ಲ, ಗೇರಲ್ಲಿ ಇರುತ್ತಲ್ಲ. ನಟ್ ಅದೇ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದಿರ್ತಲ್ಲ ಅತ್ತಾನೆ. ಹ್ಮ್. ಆಮೇಲೆ ಸರಿ ಮಾಡ್ದ ಹ್ಮ್ ಈಗ ಕರೆಕ್ಟ್ ಆಯ್ತಾ? ಇದ್ರಲ್ಲಿ ನೀನ್ ಮುಳ್ಳಯ್ಯನಗಿರಿಗೆ ಬೇರೆ ಹೋಗ್ಬೇಕಾ ಇದ್ರಲ್ಲಿ? ಏನ್? ಅವನೇ ಹೋಗ್ಬೇಕಾದ್ರೆ ಬೈದಿದ್ದು, ಈಗ ರಾಜುನೇ ಬೈದಿದ್ದು, ಅದಕ್ ಬೇರೆ ಹೋಗ್ಬೇಕಾ ಅವನು ಅಂತ. ಇಲ್ಲ. ಗಾಡಿ ಅಲ್ಲ, ಅವ್ನು ಟೈಟ್ ಮಾಡಿದ್ದಿಲ್ಲ, ಹೇಳಿದ್ದೆ ಅವ್ನು ಟೈಟ್ ಮಾಡಿಲ್ಲ. ಹುಷಾರಾಗಿ ಹೋಗಿ ಮಲ್ಕೋ. ಅಂತ ಇಂತೂ ನರೇಶನನ್ನ ಬಿಟ್ವಿ, ಹುಷಾರಾಗಿ ಹೋಗಿ ಮಲ್ಕೊ ಮನೇಲಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಎಂತಕ್ಕೆ ಅವ್ನ ಕಾಡಿನೇ ಫಾಲೋ ಮಾಡ್ಕೊಂಡು ಹಿಂದೆ ಬರ್ತಿದ್ವಿ ಅಂದ್ರೆ ಇದೇ ರೀಸನ್ಗೆ. ಸೊ ನೈಟ್ ಟೈಮು ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಒಬ್ಬನೇ ಬರ್ತಾನೆ, ಏನಾರು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಫೈನಲಿ ಅದು ಮೈಸೂರು ಎಂಟ್ರಿ ಆದ್ಮೇಲೆ ಅದೇ ಥರ ಪ್ರಾಬ್ಲಮ್ ಆಯಿತು. ಏನೋ ನಟ್ ಬೀಚ್ ಹೋಗಿತ್ತು ಅಂತ ಹಿಂದೆನೇ ಉಳ್ಕೊಂಡ. ನಾವು ಆಲ್ರೆಡಿ 1 or 2 kilometers ಮುಂದೆ ಬಂದಿದ್ವಿ. ಸೊ ಯಾಕೆ ಇನ್ನೂ ಇವ್ನು ಬಂದಿಲ್ಲ ಅಂತ ಅಂದ್ಬಿಟ್ಟು ಯೂ ಟರ್ನ್ ಮಾಡ್ಕೊಂಡು ಹೋದಾಗ ಹಿಂಗಾಗಿದೆ ಅಂತ ಗೊತ್ತಾಯಿತು. ಸೊ ಯಾರೇ ಓಡಾಡ್ಬೇಕಾದ್ರು ಹುಷಾರಾಗಿ ಸೇಫಾಗಿ ಓಡಾಡಿ. ನೈಟ್ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಬರೋವ್ರಿಗೆ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ಆ್ಯಂಡ್ ಟಯರ್ಡ್ ಸಹ ಆಗಿತ್ತು. ಏಕೆಂದರೆ 240 kilometers ಹೋಗೋ ಬರೋದು ಆಗಿದ್ದು ನಮಗೆ. ಸೊ ಬಾಡಿನ ಸ್ಟ್ರೆಸ್ ಆಗಿತ್ತು, ಮಲ್ಗರ್ ಸಹ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸಾನ್ವಿ ಪುಟ. ಸೊ ನಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಸೊ ತುಂಬ ದಿನ ಆಗಿದೆ ಫ್ರೆಂಡ್ಸ್ಗಳ ಜೊತೆ ಔಟಿಂಗ್ ಹೋಗಿ, ಬಟ್ ಈ ಥರ ಸಿಂಪಲ್ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತೀವಿ. ಸೊ ಇದೇ ಥರ ನಿಮ್ಮ ಫ್ರೆಂಡ್ಸ್ ಗ್ಯಾಂಗು ಸಹ ಇದ್ದರೆ ಅವ್ರನ್ನ ಕಮೆಂಟ್ ಮಾಡಿ. ಸೊ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.